ನೋಡ್ತಿದ್ಯಾ? ಅವಾಗಿಂದ ಇವ್ನು ನನ್ನ ಬಗ್ಗೆ ಮಾತಾಡ್ಕೊಂತ ಇದ್ದಾನೆ. ಇವ್ನು ಲಾಡನೆಲ್ಲ ನಾನು ತಿನ್ಬಿಡ್ತೀನಂತೆ. ಕಳ್ಳ. ಕೋತಿ ಅದು ಛೋಟಾ ಭೀಮ್ ಕಾರ್ಟೂನ್ ಕ್ಯಾರೆಕ್ಟರ್, ಅದು ಚುಟ್ಕಿ. ಇಲ್ಲ, ಅವ್ನು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಈಗ ಯಾರ ಮನೇಲಿ ಪರಿಚಯ ಮಾಡೋಣವಾ? ಸರಿ ಆಯ್ತು, ಮಾಡು. ಇವಾಗ ಸದ್ಯಕ್ಕೆ ನಾವು ಸೀತಾಲಕ್ಷ್ಮಿ ಹಾಗೆ ಅವ್ರ ಕುಟುಂಬದ ಜೊತೆಗಿದ್ದೀವಿ. ಹಂಪಿ ನಗರದಲ್ಲಿರುವಂತಹ ಸೀತಾಲಕ್ಷ್ಮಿ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಎಷ್ಟು ಚೆನ್ನಾಗಿ ಗೊಂಬೆ ಕೂರಿಸಿದ್ದಾರೆ ಆ್ಯಂಡ್ ಅದೆಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ಪೂರ್ಣಿಮಾ ಅಂತ. ವೀಣಾ ಅಂತ. ಸರ್, ನಿಮ್ಮ ಹೆಸರು? ನಾಗರಾಜು. ಮಕ್ಕಳ ಹೆಸರು? ನನ್ನ ಹೆಸರು ವರ್ಷಿಣಿ. ಹೆಸರು ಆದರ್ಶ್. ಇನ್ಫ್ಯಾಕ್ಟ್ ನೀವು ರಾಜ್ ಮ್ಯೂಸಿಕ್ಗೆ ಕಾಲ್ ಮಾಡಿ ಕರೆಸಿದ್ದು ತುಂಬ ಖುಷಿ ಆಯಿತು. ಅಷ್ಟೇ ಅದ್ಭುತವಾಗಿ ಗೊಂಬೆಗಳನ್ನು ಕೂರಿಸಿದ್ದೀರಾ. ಸೊ ತುಂಬ ಕಲರ್ಫುಲ್ ಆಗಿದೆ, ಹೇಳ್ತಾ ಬನ್ನಿ. ಓಕೆ, ನಮಗೂ ಅಷ್ಟೇ. ನೆನ್ನೆ ತಾನು ಕಾಲ್ ಮಾಡಿದ್ರೆ ಇವತ್ತೇ ಬಂದಿದ್ದೀರಾ, ನಮಗೂ ತುಂಬ ಖುಷಿ ಆಗ್ತಾ ಇದೆ. ನಾವೆಷ್ಟು ಫಾಸ್ಟ್ ಇದ್ದೀವಿ. ಓಕೆ, ಸೊ ಮೊದಲನೇದಾಗಿ ಅಲ್ಲಿ ಕೈಲಾಸ ಮೊದಲು ಫಸ್ಟ್ ಸ್ಟೆಪ್ ಅಲ್ಲಿ ದೇವರುಗಳು ಇಡಬೇಕು ಅಂತ. ಸೊ ಅಲ್ಲಿ ಕೈಲಾಸ ಪರ್ವತನ ಇಟ್ಟಿದೀವಿ. ಅದ್ರ ಜೊತೆ ಕೆಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಕಡೆ ಮತ್ತೆ ಶಿವನ ಮಗ ಪಳನಿ ಮುರುಘ, ಮತ್ತೆ ಆ ಕಡೆ ಒಂದು ಅಶ್ವತ್ಥ ಕಟ್ಟೆ, ಅದು ನಾರಾಯಣ ಇದು ಬರುತ್ತಲ್ಲ ಅದು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಧ್ಯ ಆಂಡಾಳ್ ಇಟ್ಟು, ಮತ್ತೆ ಸುತ್ತ ಅಷ್ಟಲಕ್ಷ್ಮಿಯರು. ಅಷ್ಟಲಕ್ಷ್ಮಿಯರು. ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ನಾವು ದಶಾವತಾರ ಇಟ್ಟಿದೀವಿ. ಅದ್ರಲ್ಲಿ 2 ತೋರ್ಸೋಣ ಅಂತ. ಆ ಕಡೆ ರಾಮ ಒಂದು, ಈ ಕಡೆ ಒಂದು ಕೃಷ್ಣನ ಅವತಾರ. ದಶಾವತಾರದಲ್ಲಿ 2 ಅವತಾರ. ಸುಮ್ಮನೆ ಆ ಕಡೆ ಒಂದು ರಾಮ, ಈ ಕಡೆ ಒಂದು ಕೃಷ್ಣನ್ ಇಟ್ಟು, ಅದ್ರ ಕೆಳಗಡೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ, ಮತ್ತೆ ಇದು ಸರಸ್ವತಿ, ಲಕ್ಷ್ಮಿ, ಮತ್ತೆ ಪಾರ್ವತಿ. ನೆಕ್ಸ್ಟ್ ಇದರಲ್ಲಿ ದಸರಾ ಪ್ರೊಸೆಷನ್ ಇಟ್ಟಿದೀವಿ. ಸೊ ದಸರಾ ಪ್ರೊಸೆಷನ್ಗೆ ಮುಖ್ಯ ಅಂದ್ರೆ ಮಹಿಷಾಸುರ ಮರ್ದಿನಿ, ತಾಯಿ ಚಾಮುಂಡೇಶ್ವರಿ. ಸೊ ಅದ್ರ ಮುಂದೆನೆ ನಡೆಯೋದಲ್ಲ, ಮೂರ್ತಿ ಇಟ್ಕೊಂಡೆ ನಡೆಯೋದಲ್ವಾ. ಈಗ ಇಲ್ಲಿ ನೀವು 2 ಆನೆಗಳನ್ನ ಬಳಸಿದ್ದೀರಲ್ವಾ? ಹೌದು ಹೌದು. ಒಂದು ಅಮ್ಮನವ್ರದ್ದು ಅಂಬಾರಿ, ಇನ್ನೊಂದು ರಾಜರದ್ದು. ಹೌದು ಹೌದು ಹೌದು. ಪಲ್ಲಕ್ಕಿನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇನ್ಫ್ಯಾಕ್ಟ್ ಆ ಪರ್ಲ್ಸ್ ಎಲ್ಲ ಕಾಣಿಸ್ತಾ ಇದೆ. ನೀವೇ ಕೈಯಾರೆ ಮಾಡಿರೋದು ಅಥವಾ? ಹೌದು, ಅದು ಕೈಯಾರೆ ಮಾಡಿದ್ದು. ನಾವೇ ಮಾಡಿದ್ದು ಅದನ್ನ. ಕೆಳಗಡೆ ಅದೇನು ಪಟ್ಟದ ಗೊಂಬೆ ಕೆಳಗಿಟ್ಬಿಟ್ಟಿದ್ರಲ್ಲ, ಮೇಲೆ ಇಟ್ಟಿದ್ರು? ಪಟ್ಟದ ಗೊಂಬೆ 3ನೇ ಸ್ಟೆಪ್ ಇಲ್ಲ 5ನೇ ಸ್ಟೆಪ್ ಅಲ್ಲಿ ಇಡ್ತಾರೆ. ಸೊ ನಾವು ಪೂಜೆ ಮಾಡಕ್ಕೂ ಅನುಕೂಲ, ಚೆನ್ನಾಗಿರುತ್ತೆ. ಅಲ್ಲೆಲ್ಲ ದೇವರು ಮತ್ತೊಂದು ಇದು ಬಂದ್ರೆ ಅಂತ ಇಲ್ಲಿ ಇಟ್ಟಿದೀವಿ. ನಮಗೂ ನೋಡಕ್ ಒಂಥರ ಡಿಫ್ರೆಂಟ್ ಆಗಿದೆ. ಎಷ್ಟು ವರ್ಷಗಳದ್ದು ಅದು ಪಟ್ಟದ ಗೊಂಬೆ? ಹಳೇದು? ಪಟ್ಟದ ಗೊಂಬೆ ತುಂಬಾ ಹಳೇದು. ಅದು ನಮ್ಮ ಅತ್ತೆ ಅವ್ರದ್ದು ತುಂಬಾ ಹಳೇದು. ಒಂದು 40-45 ವರ್ಷನೇ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಮನೆಗೆ ಹೋದಾಗೂ ಅದನ್ನೇ ಹೇಳ್ಕೊಂಡ್ ಬರ್ತಾರೆ. ಕೆಲವೊಬ್ರು ಅಂತೂ ಹೇಳಿದಾರೆ 60 ವರ್ಷದ ಹಳೇದು ಅಂತೆಲ್ಲ, ಬಿಕಾಸ್ ಪಾರಂಪರ್ಯವಾಗಿ ಬರುತ್ತೆ. ಹೌದು ಹೌದು. ಈ ಕಡೆ ಫುಲ್ ಕೃಷ್ಣನ ಅವತಾರ, ಈ ಕೃಷ್ಣನ ಫುಲ್ ಕಾನ್ಸೆಪ್ಟೇ ಫುಲ್ ಕೃಷ್ಣ ಲೀಲಾ ಫುಲ್. ಅದು ಇದು ವಿಶ್ವರೂಪ ದರ್ಶನ. ಕೆಳಗಡೆ ಅರ್ಜುನ ಇದು ಮಾಡ್ತಾರೆ, ಅದು ಕೈ ಮುಗಿತಾ ಇರೋದು. ಓಕೆ, ಆ ಕಡೆ ಕಾಳಿಂಗ ಇದ್ರ ಮೇಲೆ ಜಾಗ ಎಲ್ಲ ತೋರಿಸ್ತಾ ಇದ್ರೆ. ಈ ಕಡೆ ಕೃಷ್ಣ ಬೆಣ್ಣೆ ಕದಿಯೋದು. ಮತ್ತೆ ಇದು ಕೃಷ್ಣ ಹುಟ್ಟಿದ ಜಾಗ. ಅದಕ್ಕೆ ಯಶೋದೆ ಕೃಷ್ಣ ಒಂದು ಬಾಲಲೀಲೆಗಳು, ಅವ್ನು ಕಟ್ಟಾಕಿರೋದು, ಅವ್ನು ಚೇಷ್ಟೆ ಮಾಡುವಾಗ ಅವರಮ್ಮ. ಈ ಕಡೆ ಬೆಣ್ಣೆ ಮಡಕೆ ನೋಡಿ ಬರ್ತಾ ಇರೋದು. ಇದು ಆ ಕಡೆ ಅದು ರಾಸಲೀಲೆ. ಇದು ಮತ್ತೆ ಇದು ವನಭೋಜನ ಇದು. ಹೌದು ಹೌದು ಹೌದು. ಗೋವರ್ಧನಗಿರಿ. ಇದು ಕೃಷ್ಣಂದು ಗೋಪಿಕಾಶ್ರೀಯರೊಡನೆ ನೃತ್ಯ ಮಾಡೋದು. ಇದು ಶಂಕರಾಚಾರ್ಯರು ಶೃಂಗೇರಿ ಸ್ಥಾಪನೆ ಮಾಡಿದ್ದು ಅಂತ ಒಂದು ಮಾಡಿದೀವಿ. ನಿಮ್ಮ ಮನೆಗೆ ಬಂದು ತುಂಬಾನೇ ಖುಷಿ ಆಯ್ತು ಈ ಗೊಂಬೆಗಳನ್ನೆಲ್ಲ ನೋಡಿ. ಇವರ ಒಂದು ಎಕ್ಸ್ಪ್ಲನೇಷನ್ ಕೇಳಿ ಇನ್ ಮುಂದೆ ಸ್ಮಿತನು ಕೂಡ ತುಂಬಾ ಕ್ಲೀನ್ ಆಗಿರ್ತಾಳೆ. ಆ ಭರವಸೆ ನಮ್ಮ ಕಡೆಯಿಂದ ನಿಮ್ಗೊಂದು ಚಿಕ್ಕ ಉಡುಗೊರೆ ಕೊಡ್ತೀವಿ, ದಯವಿಟ್ಟು ಸ್ವೀಕರಿಸಬೇಕು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮನೆಗೆ ಇನ್ವೈಟ್ ಮಾಡಿದ್ದಕ್ಕೆ. ಇನ್ಫ್ಯಾಕ್ಟ್ ತುಂಬ ಕಲರ್ಫುಲ್ ಆಗಿಟ್ಟಿದ್ದೀರಾ ಆ್ಯಂಡ್ ಎಲ್ಲ ರೀತಿಯ ಪದ್ಧತಿಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ಸ್. ಆ್ಯಂಡ್ ರಾಜ್ ಮ್ಯೂಸಿಕ್ ಕಡೆಯಿಂದ ಒಂದು ಸಣ್ಣ ಉಡುಗೊರೆ. ನಮ್ಮ ಕಡೆಯಿಂದ ಒಂದು ದೊಡ್ಡ ಉಡುಗೊರೆ. ದಸರಾ ಹಬ್ಬದ ಶುಭಾಶಯಗಳು.